ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಅಳಸಿನಕಾಯಿದು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ಸ್ವಲ್ಪ ಬಲ್ತಿರುತ್ತಲ್ಲ, ಆ ಥರ ಅಳಸಿನಕಾಯಿನ ತೊಗೋಬೇಕು. ನಮಗೆ ಒಂದು ದಪ್ಪದ ಸಿಕ್ಕಿತ್ತು, ಸೊ ಅದನ್ನು ನಾವು ಕಟ್ ಮಾಡಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದರದ್ದು ಇದು ಅಳಸಿನ ಬೀಜ ಬರುತ್ತಲ್ಲ, ಅದನ್ನು ನಾವು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ ಫಸ್ಟಿಗೆ. ಬಿಕಾಸ್ ಎರಡು ಒಟ್ಟಿಗೆ ಹಾಕ್ಕೊಂಡ್ರೆ ಇದು ಬೇಗ ಅಳಸಿನ ಹಣ್ಣು ಏನಿದೆ ಅದು ಬೇಗ ಬೆಂದೋಗುತ್ತೆ. ಬಟ್ ಅಳಸಿನ ಬೀಜ ಒಂದು ಸ್ವಲ್ಪ ಬೇಯೋದು ಲೇಟು, ಹಾಗಾಗಿ ಇದನ್ನು ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸ್ಕೊಂಡ್ರೆ ಸಾಕು. ಸೊ ಒಂದು ಅಳಸಿನ ಹಣ್ಣು ತೊಗೊಂಡಿದ್ವಲ್ಲ, ಅದರಲ್ಲಿ ಇನ್ನೂ ಅರ್ಧ ಮಿಕ್ಕಿದೆ, ಅದನ್ನು ಈ ಥರ ಪೀಸ್ ಮಾಡಿ ತೆಗೆದಿಟ್ಕೊಂಡಿದ್ವಿ. ಇದನ್ನು ನಾಳೆ ಎಣ್ಣೆಯಲ್ಲಿ ಬಿಟ್ಟು ಇದು ಚಿಪ್ಸ್ ಮಾಡ್ತಾರಲ್ಲ, ಸೊ ಆ ಥರ ಮಾಡಿನೂ ತಿನ್ಬೋದು. ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಇದ್ರ ಸಾರು ಮಾಡೋದಕ್ಕೆ ನಾವು ಮಸಾಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ನಾವಿಲ್ಲೊಂದು 10 ರೆಡ್ ಚಿಲ್ಲಿನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀವಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಅದನ್ನು ಕೂಡ ಹುರಿದು ತೆಗೆದಿಟ್ಕೊಂಡಿದ್ದೀವಿ. ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಮತ್ತು ಇಲ್ಲೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ, ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ವಿ. ಆ್ಯಂಡ್ ಇಲ್ಲಿ ಅರ್ಧ ಒಡೆ ತೆಂಗಿನಕಾಯಿನ ಕೂಡ ತುರಿದು ಇಟ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ರುಬ್ಬಿ ಇವಾಗ ಮಸಾಲೆ ರೆಡಿ ಮಾಡ್ಕೋಬೇಕು. ಗೈಸ್, ಇಲ್ಲಿ ಮಸಾಲೆ ಎಲ್ಲ ರುಬ್ಬಿ ರೆಡಿ ಇದೆ. ನೆಕ್ಸ್ಟ್ ಇದರಿಂದ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಅಳಸಿನ ತೋಳೆ ತೆಗೆದಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಒಂದು ವಿಷಲ್ ಚೆನ್ನಾಗಿ ಬೇಯಿಸ್ಕೊಂಡಿರೋಂತಹ ಅಳಸಿನ ಬೀಜನ ಕೂಡ ಹಾಕೊಳ್ಳೋಣ. ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಮಸಾಲೆನೂ ಕೂಡ ಎಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್, ಇಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಮತ್ತು ಒಂದು ವಿಷಲು ಬೇಯಿಸಿ ಎತ್ತಿಟ್ಕೊಂಡಿರೋಂತಹ ಇದು ಅಳಸಿನದು ಬೀಜ ಮತ್ತು ಅಳಸಿನ ತೋಳೆ ಎಲ್ಲದನ್ನು ಯಾವ ಪಾತ್ರೆಯಲ್ಲಿ ನಾವು ಸಾರು ಮಾಡ್ತೀವಿ ನೋಡಿ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಇದನ್ನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಳೋದು. ಎಷ್ಟು ಬೇಕೋ ಅಷ್ಟೊಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳಿ, ಹಾಗೆಯೇ ಉಪ್ಪನ್ನ ಕೂಡ ನೋಡಿ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀವಿ. ಇವಾಗ ಉಪ್ಪು ಒಂದು ಸ್ವಲ್ಪ ಚಪ್ಪೆ ಆಗಿತ್ತು. ನಾವು ಇದರಲ್ಲಿ ಯಾವುದಕ್ಕೂ ಉಪ್ಪು ಹಾಕಿಲ್ಲ, ನಾವು ಇದು ಅಳಸಿನ ಬೀಜ ಬೇಯಿಸ್ಕೊಂಡಿದ್ವಲ್ಲ, ಅದಕ್ಕೆ ಮಾತ್ರ ಉಪ್ಪು ಹಾಕಿದ್ವಿ. ಸೊ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೇಯೋದಕ್ಕೆ ಇಟ್ಕೊಳ್ಳೋಣ. ಇದು ಆ್ಯಕ್ಚುಲಿ ಏನು ಅಂದರೆ, ಕೆಲವರಿಗೆ ಇದು ತುಂಬ ಬೆಂದರೆ, ಅಳಸಿನ ತೋಳೆ ತುಂಬ ಬೆಂದರೆ ಇಷ್ಟ ಆಗುತ್ತೆ. ಸೊ ಅಂಥವರು ಇದ್ರದ್ದು ಅಳಸಿನ ಬೀಜ ಮತ್ತು ತೋಳೆ ಎಲ್ಲದನ್ನು ಕೂಡ ಒಟ್ಟಿಗೆ ಈ ಥರ ಬಂದು ಬೇಯಿಸ್ಕೋಬೋದು. ಬಟ್ ನಮಗಿದು ಅಳಸಿನ ತೋಳೆ ತುಂಬ ಬೆಂದರೆ ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಅದು ಅಳಸಿನ ಬೀಜನ ಫಸ್ಟೇ ಬೇಯಿಸ್ಕೊಂಡು ಇವಾಗ ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಅಳಸಿನ ತೋಳೆನ ಕೂಡ ಹಾಕ್ಕೊಂಡಿದ್ದೀವಿ. ರೈಸ್ ಇಲ್ಲಿ ನಾವು